ಇಂಗ್ಲೆಂಡ್ನಲ್ಲಿ ನಡೀತಾ ಇರುವ 5ನೇ ಟೆಸ್ಟ್ನಲ್ಲಿ ಟೀಂ ಇಂಡಿಯಾ 6 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ. ಟಾಸ್ ಗೆದ್ದ ಇಂಗ್ಲೆಂಡ್ ತಂಡ ಫೀಲ್ಡ್ ಆಯ್ದುಕೊಂಡಿತ್ತು. ಮಳೆಯಿಂದ ತೊಂದರೆಗೀಡಾದ ಪಂದ್ಯದಲ್ಲಿ ಆರಂಭದಲ್ಲೇ ಕುಸಿತ ಕಂಡ ಭಾರತ ತಂಡ ದಿನದ ಅಂತ್ಯಕ್ಕೆ 6 ವಿಕೆಟ್ ಕಳೆದುಕೊಂಡು 204 ರನ್ ಗಳಿಸಿದೆ. ಕರ್ನಾಟಕದ ಕರುಣ್ ನಾಯರ್ 52 ರನ್ ಮೂಲಕ ಅರ್ಧಶತಕ ಗಳಿಸಿ ಕ್ರೀಸ್ನಲ್ಲಿ ಇದ್ದಾರೆ. ವಾಷಿಂಗ್ಟನ್ನ ಸುಂದರ್ 19 ರನ್ಗಳೊಂದಿಗೆ ಸಾಥ್ ನೀಡಿದ್ದಾರೆ. ಭಾರತ ಪಾಲಿಗೆ ಕೊನೆಯ ಬ್ಯಾಟಿಂಗ್ ಜೋಡಿಯಾಗಿರುವ ಇವರಿಬ್ಬರೇ ಶುಕ್ರವಾರ ಉತ್ತಮ ಆಟವಾಡಿದರೆ ಪಂದ್ಯಕ್ಕೆ ಜೀವಕಳೆ ಬರಬಹುದು. ಇಲ್ಲವಾದರೆ ಬಹಳ ಕಷ್ಟವಿದೆ. ಇನ್ನು ಕೇವಲ ಬೂಮ್ರಾ, ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಮಾತ್ರ ಬ್ಯಾಟಿಂಗಿಗೆ ಬಾಕಿ ಉಳಿದಿದ್ದಾರೆ. ವೇಗದ ಬೌಲಿಂಗಿಗೆ ನೆರವು ನೀಡುವ ಪಿಚ್ನಲ್ಲಿ ಯಶಸ್ವಿ ಜೈಸ್ವಾಲ್ 2 ರನ್, ಕೆಎಲ್ ರಾಹುಲ್ 14 ರನ್, ನಾಯಕ ಶುಭಮನ್ ಗಿಲ್ 21 ರನ್ ಹೀಗೆ ಎಲ್ಲರೂ ವಿಫಲರಾದರು. ಸಾಯಿ ಸುದರ್ಶನ್ ಮಾತ್ರ 38 ರನ್ ಗಳಿಸಿ ಭರವಸೆ ಮೂಡಿಸಿದ್ರು. ಆದರೆ ಅವರ ವಿಕೆಟ್ ಪತನವಾಗುತ್ತಲೇ ಭಾರತ ಮತ್ತೆ ಸಂಕಷ್ಟಕ್ಕೆ ಸಿಲುಕಿತು. ಕಳೆದ ಪಂದ್ಯದ ಶತಕವೀರ ರವೀಂದ್ರ ಜಡೇಜಾ 9 ಮತ್ತು ಧ್ರುವ ಜುರೆಲ್ ಅವರು ಸಹ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಹಾಗಾಗಿ ಟೀಂ ಇಂಡಿಯಾ ಸಂಕಷ್ಟಕ್ಕೆ ಸಿಲುಕಿಕೊಂಡಿದೆ.